ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆ ಮದ್ದು ಏನಂದ್ರೆ, ನಿಮ್ಮದು ಬಾಡಿಯಲ್ಲಿ ಟ್ಯಾನ್ ಆಗಿರ್ತದಲ್ಲ, ಎಲ್ಲರಿಗೂ ಅದು ಪ್ರಾಬ್ಲಮ್ ಇದ್ದೇ ಇದೆ. ಇವಾಗ ನಾವು ಬಟ್ಟೆ ಹಾಕ್ಕೊಂಡಿರ್ತೀವಿ, ಎಲ್ಲಿವರೆಗೂ ಬಟ್ಟೆ ಹಾಕ್ಕೊಂಡಿರ್ತೀವಿ ಅಲ್ಲಿ ಮಾತ್ರ ಬೆಳಗಿರುತ್ತೆ, ಅದ್ರ ಮುಂದ್ಗಡೆ ಫುಲ್ ಕಪ್ ಇರ್ತದೆ. ಪ್ರತಿಯೊಬ್ಬರಿಗೂ ಇದು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ನಮ್ಗೆ ಬಿಸಿಲು ಅದರ ಮೈಗೆ ಎಲ್ಲೆಲ್ಲಿ ಬೀಳುತ್ತೆ ಅಲ್ಲೆಲ್ಲ ಕಪ್ಪಾಗಿರ್ತದೆ. ಇಲ್ಲಿರ್ಬೋದು, ಕೈಗಿರ್ಬೋದು, ಕಾಲುಗಳು ನಾವು ಚಪ್ಪಲಿಯಲ್ಲಿ ಹಾಕ್ತಿರ್ತೇವಲ್ಲ, ಅಲ್ಲಿ ಚಪ್ಪಲಿ ಬೆಲ್ಟ್ ತನಕ ಅಷ್ಟೇ ಬಿಟ್ಟಿರ್ತದೆ. ಬೆಲ್ಟ್ ಬಿಟ್ಟು ಬಾಜು ಇದ್ದರೆ ಅಲ್ಲಿನೂ ಆಗಿರ್ತದೆ ಅಲ್ವಾ. ಆ ಥರ ಎಲ್ಲೇ ಇದ್ರೂ ಅದು ಪ್ರಾಬ್ಲಮ್ ಆಗೋದು. ಅದಕ್ಕೋಸ್ಕರ ನಿಮ್ಗೆ ಇಮಿಡಿಯೇಟ್ಲಿ ಹೊರಟೋಗುತ್ತದೆ. ಆ ಥರ ನಾನೊಂದು 2 ಸ್ಟೆಪ್ ಮಾಡಬೇಕಾಗ್ತದೆ. ನೀವು ಒಂದಲ್ಲ 2 ಸ್ಟೆಪ್ ಮಾಡಬೇಕಾಗ್ತದೆ. ಫಸ್ಟ್ ಸ್ಕ್ರಬ್ ಮಾಡ್ಕೋಬೇಕಾಗ್ತದೆ. ಸೆಕೆಂಡ್ ಇದನ್ನ ಕ್ರೀಮನ್ನು ನೀವು ಮಾಸ್ಕನ್ನು ಹಚ್ಕೋಬೇಕಾಗ್ತದೆ. ಬಾಡಿ ಎಲ್ಲಿ ಇಂತಲ್ಲಾಗಿರ್ಬೋದು, ಕತ್ತತ್ರ ಇರ್ಬೋದು, ಕೈಗಿರ್ಬೋದು, ಬೆನ್ನಿಗಿರ್ಬೋದು, ನಿಮ್ಮ ಕಾಲುಗಳಿಗಿರ್ಬೋದು, ಎಲ್ಲೇ ಇದ್ರೂ ಇದು ಹೊರಟೋಗ್ತದೆ. ಇದಕ್ಕೆ ಫಸ್ಟ್ ಸ್ಟೆಪ್ ಏನಂದರೆ ಸ್ಕ್ರಬ್ಬಿಗೆ ಏನು ಬೇಕಂದರೆ, ಒಂದು ಬೌಲಲ್ಲಿ 2 ಟೀ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ಳಿ, 2 ಟೀ ಸ್ಪೂನಷ್ಟು ಶುಗರ್ ಪೌಡರನ್ನು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಎಷ್ಟು ಹದ ಬೇಕೋ ಮೊಸರು ಹಾಕ್ಕೊಳ್ಳಿ. ಅಂದ್ರೆ ಅದಕ್ಕೆ ಏನಂದರೆ ಕ್ರೀಮ್ ಥರ ಅತಿ ಗಟ್ಟಿನೂ ಆಗಬಾರ್ದು, ಅತಿ ತುಳುವೂ ಆಗಬಾರ್ದು. ಸ್ಕ್ರಬ್ಬು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕರ್ಡನ್ನು ಹಾಕಿ ಮೂರನ್ನು ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಆದಮೇಲೆ ನೀವು ಮೈ ಕತ್ತಿಗಿರ್ಬೋದು, ಕೈಗಿರ್ಬೋದು, ಮುಖಕ್ಕೂ ಇರ್ಬೋದು, ಎಲ್ಲಿ ಇದ್ರೂ ಅಷ್ಟೇ ನೀವು ಫುಲ್ ರಿಮೂವ್ ಆಗ್ತದೆ. ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಬಿಟ್ಟು ನೀವು ಒಂದು 2ರಿಂದ 3 ನಿಮಿಷ ಮಸಾಜ್ ಮಾಡ್ಕೊಂಬಿಡಿ. ನೀಟಾಗಿ ಮಸಾಜ್ ಮಾಡ್ಕೊಂಬಿಡಿ, ಸ್ಕ್ರಬ್ ಥರ ಮಾಡ್ಕೊಂಬಿಡಿ. ಸ್ಕ್ರಬ್ ಥರ ಮಾಡಿಕೊಂಡು ಒಂದು 15 ನಿಮಿಷ ಮತ್ತೆ ಹಾಗೆ ಬಿಟ್ಬಿಡಬೇಕು. 15 ನಿಮಿಷ ಬಿಟ್ಟು ಆದಮೇಲೆ ನೀವು ಫುಲ್ಲು ವಾಶ್ ಮಾಡ್ಕೊ. ಆದರೆ ಇನ್ನೊಂದೇನು ನಾನು ಹೇಳಲಿಲ್ಲ, ಇವಾಗ ಇದನ್ನು ಫಸ್ಟ್ ನೀವು ಸ್ಕ್ರಬ್ ಹಚ್ಕೋಕಿರೋ ಮುಂಚೆ ನಮ್ಮ ಬಾಡಿಯೆಲ್ಲ ಫಸ್ಟ್ ತ್ಯಾವ ಇರಲೇಬೇಕು, ಹಸಿ ಇರಬೇಕು. ಡ್ರೈ ಎಲ್ಲೇ ನೀವು ಹಚ್ಕೊಳ್ಕೊಬೇಡಿ. ಫಸ್ಟ್ ಹಸಿ ಮಾಡ್ಕೊಳ್ಳಿ. ಫುಲ್ ಕಾಲಿಗಿರ್ಬೋದು, ಕೈಗಿರ್ಬೋದು, ಬೆನ್ನಿಗಿರ್ಬೋದು, ಎಲ್ಲ ಕಡೆ ಹಸಿ ಮಾಡ್ಕೊಂಡು ಆದಮೇಲೆ ಈ ಸ್ಕ್ರಬ್ಬನ್ನು ಹಚ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕಾಗ್ತದೆ. ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಅಥವಾ 4 ನಿಮಿಷ ಮಾಡ್ಕೊಂಡು ಆದಮೇಲೆ 15 ನಿಮಿಷ ಬಿಟ್ಟುಬಿಡಬೇಕು. 15 ನಿಮಿಷ ಬಿಟ್ಟಾದಮೇಲೆ ನೀವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ತಣ್ಣೀರಿಂದ ತೊಳ್ಕೊಂಬಿಡಿ. ತೊಳ್ಕೊಂಡು ಆದಮೇಲೆ ಇದಕ್ಕೆ ಪ್ಯಾಕ್ ಹಾಕ್ಕೋಬೇಕಾಗ್ತದೆ. ಪ್ಯಾಕಿಗೆ ಏನು ಬೇಕಾಗ್ತದೆ ಅಂತಂದ್ರೆ, ಒಂದು ಬಾಲ್ ತೊಗೊಳ್ಳಿ. ಒಂದು ಬಾಲಲ್ಲಿ 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಮೊಸರು, ಆಮೇಲೆ ಒಂದು ಚಿಟಿಗೆ ಅಷ್ಟು ಅರಿಶಿನ. ಜಾಸ್ತಿ ಅರಿಶಿನ ಬೇಡ, ಯಾಕಂದರೆ ಅಷ್ಟೊಂದು ಜನಕ್ಕೆ ಅರಿಶಿನ ಇಷ್ಟ ಆಗೋಲ್ಲ. ಒಂದು ಚಿಟಿಗೆ ಇದರಷ್ಟು ಅರಿಶಿನ. ಆಮೇಲೆ ಇನ್ನೊಂದು ನಿಂಬೆ ರಸ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಇಷ್ಟ ಅಂದರೆ ಪ್ರಶ್ನೆ ಏನೋ, ಒಬ್ಬೊಬ್ರಿಗೆ ಅಲರ್ಜಿ ಆಗುತ್ತೆ ನಿಂಬೆ ರಸದಿಂದ. ಅವ್ರಿಗೆ ಅಂಥವ್ರು ಸ್ಕಿಪ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದವರು ಅದನ್ನು ಹಾಕ್ಕೋಬೋದು. ನಿಂಬೆ ರಸನ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಇವು 4 ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ನೀವು ಎಲ್ಲೆಲ್ಲೇ ಸ್ಕ್ರಬ್ ಮಾಡ್ಕೊಂಬಿಟ್ಟಿರ್ತೀರಲ್ಲ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಬಿಟ್ಟು ಒಂದು 15 ನಿಮಿಷ ಬಿಟ್ಟು ಆದಮೇಲೆ ನೀವು ಮತ್ತೆ ಒಂದು 2 ನಿಮಿಷ ಇದರಿಂದ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ತೊಳ್ಕೊಬೋದು. ಈ ಥರ ನೀವು ವಾರದಲ್ಲಿ 1 ಸರಿ ಮಾಡಿದರೂ ಸಾಕು. 1 ಸರಿ ಮಾಡ್ತಾ ಬನ್ನಿ ನೀವು, ವೀಕ್ಲಿ 1 ಟೈಮ್ಸ್. ಖಂಡಿತ ನಿಮ್ಮದು ಡಿಫ್ರೆನ್ಸ್ ಏನಿರ್ತದಲ್ಲ, ಸ್ಕಿನ್ನು ಇಲ್ಲಿಂದ ಇಲ್ಲಿ ಡಿಫ್ರೆನ್ಸು ಫುಲ್ಲು ಸೇಮ್ ಈಕ್ವಲ್ ಆಗ್ತದೆ. ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಅಷ್ಟು ಒಳ್ಳೆಯದೇ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದೆ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.